ಹಲೋ, ನಮಸ್ಕಾರ. ಇದು ಹೇಳೋದು ನಮ್ಮ ಸಂಸ್ಕಾರ. ಶುಭೋದಯ ಎಲ್ಲರಿಗೂ ಇನ್ನೊಂದು ಮಿನಿ ವ್ಲಾಗ್ಗೆ ಸ್ವಾಗತ. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಒಂದು ಲೋಟ ಹಾಲು ಕುಡ್ಕೊಂಡು ಆಫೀಸಿಗೆ ಹೊರಟಿದ್ದು. ಯಾಕಂದರೆ ಇವತ್ತು ತಿಂಡಿ ಊಟ ಮಾಡಲ್ಲ. ಸೊ ಆಫೀಸ್ಗೆ ಹೊರಡೋದಕ್ಕೆ ಅಂತ ಕ್ಯಾಬ್ ಬುಕ್ ಮಾಡಿ ಸಾಕಾಗೋಯ್ತು. ಎಷ್ಟು ಹೊತ್ತಾದರೂ ಬರಲಿಲ್ಲ. ಕೊನೆಗೆ ಯಾವುದೋ ಆಟೋ ಸಿಕ್ತು. ಆಟೋ ಹತ್ಕೊಂಡೇ ಹೋಗಿದ್ದಾಯಿತು. ಸೊ ಆಫೀಸಿಗೆ ಬೇರೆ ಲೇಟ್ ಆಯಿತು. ಪೂರ್ತಿ ಖಾಲಿ ಹೊಟ್ಟೆನಲ್ಲಿ ಇರಬಾರ್ದು ಅಂತ ಮಧ್ಯಾಹ್ನ 2 ಬಾಳೆಹಣ್ಣು ತಿಂದು ಹಾಗೆ ಒಂದು ಕಪ್ಪು ಕಾಫಿ ನಾನು ಮತ್ತು ನನ್ನ ಫ್ರೆಂಡು ಮಳೆಯಲ್ಲಿ ಜೊತೆಯಲ್ಲಿ ಹೊರಗೋಗಿ ಕುಡ್ಕೊಂಬಂದ್ವಿ. ಇದು ಸ್ವಲ್ಪ ವಿಯರ್ಡ್ ಕಾಂಬಿನೇಷನ್ ಅಂತ ನೀವೆಲ್ಲರಿಗೂ ಅನ್ನಿಸ್ಬೋದು. ಬಟ್ ಖಾಲಿ ಹೊಟ್ಟೆನಲ್ಲಿ ಬಾಳೆಹಣ್ಣು ತಿಂದರೆ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಅದನ್ನು ತೊಗೊಂಡೆ. ಹಾಗೆ ವೆದರ್ಗೆ ಕಾಫಿ ಬೇಕು ಅಂತ ಅನ್ನಿಸ್ತು. ಸೊ ಕುಡಿದ್ವಿ. ಸೊ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೊರಟ್ರೆ ವೆದರ್ ಈ ಥರ ಇದೆ, ಯಾವಾಗ ಟೈಮಲ್ಲಿ ಬೇಕಾದರೂ ಮಳೆ ಬರ್ಬೋದು ಅಂತ. ಇಷ್ಟರ ಮೋಡದ ಮಧ್ಯದಲ್ಲೂ ಒಂದು ಏರೋಪ್ಲೇನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಸೊ ಇವತ್ತು ಗುರುವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋದ್ವಿ. ಬಾಬಂಗೊಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಪ್ರಸಾದ ಅಂತ ಇಟ್ಟಿದ್ದ ಬಿಸ್ಕೆಟ್ನ ತೊಗೊಂಡು ತಿಂದ್ಕೊಂಡು ಹಾಗೆ ನಾವು ಹೊರಟಿದ್ದು ಹೋಟೆಲ್ನ ಕಡೆಗೆ. ಯಾಕೆ ಅಂದರೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ, ತುಂಬ ಹೊಟ್ಟೆ ಹಸಿತಾ ಇತ್ತು. ಮನೆಗೆ ಬಂದು ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ತುಂಬ ತಲೆನೋವ್ತಾ ಇತ್ತು. ಸೊ ನಾನು ದೋಸೆ ತೊಗೊಂಡೆ. ಸೌತ್ ಇಂಡಿಯನ್ ಆಗಿ ದೋಸೆ ತಿಂದೇ ಇದ್ದರೆ ಹೇಗೆ ಅಲ್ವಾ. ರಘು ಅಂತೂ ಯಾವಾಗಲೂ ಪಡ್ಡುನೇ ತೊಗೋತಾರೆ, ಅದೇನು ಹೊಟ್ಟೆ ತುಂಬುತ್ತೆ ನಂಗೆ ಗೊತ್ತಿಲ್ಲ. ಸೊ ತೊಗೊಂಡು ತಿಂದರು. ಇಷ್ಟೆಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟ್ವಿ. ಫೈನಲಿ ಸ್ವಲ್ಪ ಗ್ರೋಸರೀಸು ಮತ್ತು ವೆಜಿಟೇಬಲ್ಸು ತೊಗೊಂಡು ಮನೆಗೆ ಹೊರಡೋಣ ಅಂತ ಹೊರಟ್ವಿ. ಅಷ್ಟೊತ್ತಿಗಾಗಲೇ ಮಳೆ ಸ್ಟಾರ್ಟ್ ಆಗೇ ಹೋಯಿತು. ಬೆಂಗಳೂರು ವೆದರ್ ಅಂತೂ ಯಾವಾಗ ಹೇಗಿರುತ್ತೆ ಅಂತ ಈ ನಡುವೆ ಗೊತ್ತೇ ಆಗ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ಬ್ಯೂಟಿಫುಲ್ ಡೇ. ನಾಳೆ ಇನ್ನೊಂದು ವೀಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು, ಟೇಕ್ ಕೇರ್.